ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಂಜ ಸೈಕಲ್ಗೆ ನಿಮಗೂ ಸ್ವಾಗತ. ಸೊ ಫ್ರೆಂಡ್ಸ್, ನಮಗೆ ಇವತ್ತಿನ ಒಂದು ಇದರಲ್ಲಿ ಅಕ್ಷಯ ತೃತೀಯ ಎಂದು ನಾವು ಯಾವ ರೀತಿ ಅಕ್ಷಯ ಪಾತ್ರೆ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದೇನೆ. ಈ ಅಕ್ಷಯ ಪಾತ್ರೆ ಪೂಜೆ ನೀವು ಮಾಡೋದ್ರಿಂದ ನಿಮಗೆ ಇಷ್ಟವಾದ ಎಲ್ಲ ವಸ್ತುಗಳನ್ನು ಖರೀದಿಸಬಹುದು. ಅಂದರೆ ನೀವು ಪ್ರತಿ ತಿಂಗಳಿಗೆ, ನನ್ನ ದಿವಸಕ್ಕೆ, ಒಂದು ವಾರಕ್ಕೆ ನೀವು ಒಂದು ದುಡ್ಡನ್ನು ಹಾಕಬೇಕು. ಆ ದುಡ್ಡು ಹಾಕಿದ ನಂತರ ನಮಗದು ಒಂದು ವರ್ಷದ ತನಕ ಅದನ್ನು ನಾವು ತೆಗಿಬಾರ್ದು. ನಾವು ಹಾಗೆಯೇ ಶೇಖರಣೆ ಮಾಡ್ತಾ ಇರೋದ್ರಿಂದ ನಾವು ಮನೆಯನ್ನು ಕೂಡ ಕಟ್ಟುವುದಾದರೆ ನಾವು ಮನೆ ಕಟ್ಟಬಹುದು, ಮತ್ತು ಜಮೀನನ್ನು ನಾವು ಖರೀದಿ ಮಾಡ್ಬೋದು, ಮತ್ತಿತರ ಒಂದು ವಸ್ತು, ಚಿನ್ನ ಬೆಳ್ಳಿ ಎಲ್ಲರನ್ನು ಕೂಡ ನಾವು ಖರೀದಿ ಮಾಡ್ಬೋದು ಈ ಒಂದು ಪೂಜೆಯಿಂದ. ಸೊ ನಾವು ಅದರ ಒಂದು ಅನುಗುಣವಾಗಿ ನಾವು ದುಡ್ಡನ್ನು ಹಾಕಬೇಕು. ನೀವು ಮನೆ ಕಟ್ಟುವುದಾದರೆ ಮನೆಗೆ ಅನುಗುಣವಾಗಿ ನೀವು ದುಡ್ಡನ್ನು ಹಾಕ್ತಾ ಇದ್ದರೆ ತುಂಬಾ ಉತ್ತಮ. ನೀವು ಸ್ವಲ್ಪ ಮಟ್ಟಿಗೆ ಹಾಕಿದರೆ ಅದು ಅಕ್ಷಯವಾಗಲಿಲ್ಲ ಅಂದರೆ ತಪ್ಪಾಗ್ತದೆ. ಸೊ ಆ ಕಾರಣಕ್ಕೆ ನಾವು ಅದರ ಅನುಗುಣವಾಗಿ ನಾವು ದುಡ್ಡನ್ನು ಹಾಕ್ತಾ ನಾವು ಸಂಗ್ರಹಣೆ ಮಾಡ್ಕೋಬೇಕು. ಮೊದಲಿಗೆ ನಾವು ಅಕ್ಷಯ ಪಾತ್ರೆಗೆ ಯಾವ ಎಲ್ಲ ವಸ್ತುನ ಸೇರಿಸಿ ಮಾಡ್ಕೋಬೇಕಂದ್ರೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ ನೋಡೋಣಂತೆ. ನಾವು ಅಷ್ಟಲಕ್ಷ್ಮಿಯ ಸಾಂಕೇತಿಕವಾಗಿ 8 ಸಂಖ್ಯೆಗಳನ್ನು ನಾವು ಆಡ್ಕೋಬೇಕು. ಅಂದರೆ ಲಕ್ಷ್ಮಿಗೆ ಇಷ್ಟವಾದ ಎಲ್ಲ ವಸ್ತುಗಳನ್ನು ನಾವು 8 ನಾವು ತೆಗೆದುಕೋಬೇಕು. ಮೊದಲಿಗೆ ನಾವು ಕಾಯಿನ್ಗಳನ್ನು ಸೇರ್ಪಡೆ ಮಾಡಬೇಕು. 8 5 ರುಪೀಸ್ ಕಾಯಿನು ಅಥವಾ ಕುಬೇರಲಕ್ಷ್ಮಿ ಕಾಯಿನ್ಗಳನ್ನು ಕೂಡ ನೀವು ಬಳಸಬಹುದು. ನೀವು ಬೆಳ್ಳಿ ನಾಣ್ಯಗಳನ್ನು ಕೂಡ ಬಳಸ್ಬೋದು. ಆದರೆ 8 ನಾವು ಅದರಲ್ಲಿ ಇರಬೇಕು. ಹಾಗೆಯೇ ಚಕ್ಕೆ, ಲವಂಗ ಮತ್ತು ಏಲಕ್ಕಿ. ಚಕ್ಕೆ 1 ಪೀಸ್ ಇಟ್ಟರೆ ಸಾಕು. ಲವಂಗ ಮತ್ತು ಏಲಕ್ಕಿ ನೀವು 8 ಇಡಿ. ಹಾಗೆಯೇ ಕವಡೆ, ಗೋಮತಿ ಚಕ್ರ, ಕುಲಗಂಜಿ, ಮೋತಿ ಶಂಕು. ಹಾಗೆ ಮೋತಿ ಶಂಕು 1 ಇಟ್ಟರೂ ಸಾಕು. ಹಾಗೆ ನಾರ್ಮಲ್ ಶಂಕು 8 ಇರಬೇಕು. ಪುಟ್ಟ ಶಂಕು 8 ಇಡಿ. ಹಾಗೆಯೇ ಜೋಡಿ ಕೊಂಡಿ ಅದು 1 ಇಡಿ. ಹಾಗೆ ಲಕ್ಷ್ಮೀ ಪಾದ ಅದು ಕೂಡ 1 ಇಟ್ಟರೆ ಸಾಕು. ಹಾಗೆ ರುದ್ರಾಕ್ಷಿ ಅದನ್ನು ಕೂಡ ನೀವು 1 ಇಡಿ. ಇಷ್ಟು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು. ಮತ್ತು ಲಕ್ಷ್ಮಿಗೆ ಇಷ್ಟವಾದ ಎಲ್ಲ ವಸ್ತುಗಳನ್ನು ಇರಬಹುದು. ಹಾಗೆ ಶ್ರೀಫಲ 2 ಇಡಿ. ನೀವು ಬೇಕಾದರೆ 8 ಕೂಡ ನೀವು ಬಳಸ್ಬೋದು. ಅದು ತುಂಬಾ ಶ್ರೇಷ್ಠವಾಗಿರುವಂಥದ್ದು. ಶ್ರೀಫಲ ನೀವು 2 ಇಟ್ಟರೆ ಸಾಕು, ಇಲ್ಲಾಂದರೆ 8 ಕೂಡ ನೀವು ಬಳಸ್ಬೋದು. ಇಷ್ಟೆಲ್ಲ ಸಿದ್ಧತೆ ಮಾಡ್ಕೊಂಡಿದ ನಂತರ ನಾವು ಒಂದು ಪಾತ್ರೆ ಅಂತಲೂ ಸಿದ್ಧತೆ ಮಾಡ್ಕೋಬೇಕು. ಅಕ್ಷತೆ ಆಗಿದ ನಂತರ ನಾವು ಈ ಪಾತ್ರೆಯಲ್ಲಿ ಆ ದುಡ್ಡನ್ನು ನಾವು ಶೇಖರಣೆ ಮಾಡಬೇಕು. ಸಾಕಾದಕ್ಕೆ ಆ ಪಾತ್ರೆ ನೀವು ಹಿತ್ತಾಳೆದಾದ್ರೂ ತೆಗೆದುಕೋಬಹುದು, ತಾಮ್ರ, ಬೆಳ್ಳಿ, ಇಲ್ಲಾಂದರೆ ಮಣ್ಣಿನ ಮಡಿಕೆಯನ್ನು ಕೂಡ ನೀವು ಬಳಸ್ಬಹುದು. ಇದನ್ನು ನೀವು ದೇವರ ಮನೆಯಲ್ಲಿ ಕೂಡ ಇರಬಹುದು, ಇಲ್ಲಾಂದರೆ ನೀವು ಬೀರುನಲ್ಲಿ ಕೂಡ ನೀವು ಎತ್ತಿಟ್ಕೋಬಹುದು. ಸೊ ಆ ಕಾರಣಕ್ಕೆ ನಾವು ಮಡಿಕೆಯಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಮಡಿಕೆಗೆ ಸಂಪೂರ್ಣವಾಗಿ ನೀವು ಆಯುಷ್ಯನ್ನು ಸವರಿ ಒಂದು ಮುಂದಿನ ಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು, ಹಿಂದಿನ ಭಾಗದಲ್ಲಿ ಶ್ರೀಮಂತ ಲಕ್ಷ್ಮೀದೇವಿ ಒಂದು ಬೀಜಾಕ್ಷರ ಮಂತ್ರವನ್ನು ಬರೆದು, ಹಾಗೆ 8 ಬೊತ್ತನ್ನು ನಾವು ಇರಬೇಕು ಅಷ್ಟಲಕ್ಷ್ಮಿಯ ಸಾಂಕೇತಿಕವಾಗಿ. ಸೊ ಆ ಥರ ನಾವು ಸೇರ್ತೆಯನ್ನು ಮಾಡಿಟ್ಟು ನಂತರದಲ್ಲಿ ನಾವು ಒಂದು ಕಂಕಣ ಅಂತ ಕಟ್ಟಬೇಕು. ಒಂದು ಅರಿಶಿನ ಕೊಂಬ ನಾವು ತೆಗೆದುಕೊಂಡು 5 ದಾರಕ್ಕೆ ಹಳದಿ ದಾರನ ಮಾಡಿಕೊಂಡು ಆ ಒಂದು ಮಡಿಕೆಯ ಕುತ್ತಿಗೆ ಅದನ್ನು ಕಟ್ಟಿ, ನಂತರದಲ್ಲಿ ನಾವೊಂದು ಬಾಳೆ ಎಲೆ ಅಕ್ಕಿಯನ್ನು ಹಾಕಿ ಅದು ಲಕ್ಷ್ಮಿಗೆ ಇಷ್ಟವಾದ ಎಲ್ಲ ವಸ್ತುವನ್ನು ನಾವು ಜೋಡಿಸ್ಬೇಕು. ಮತ್ತು ಲಕ್ಷ್ಮೀ ಫೋಟೋ ಮುಂದೆ ಅದು ದೀಪವನ್ನು ಕೂಡ ನಾವು ಹಚ್ಚಿ ನಾವು ಕೇಳ್ಕೋಬೇಕು. ನಾನು ಅಕ್ಷಯ ಪಾತ್ರೆ ಪೂಜೆ ಮಾಡ್ತಾ ಇದ್ದೇನೆ, ನನ್ನ ಇಷ್ಟವಾದ ಎಲ್ಲ ವಸ್ತುಗಳು ನಾನು ಖರೀದಿಸಬೇಕು, ಇಲ್ಲಾಂದರೆ ಮನೆ ಕಟ್ಟಬೇಕಾದ್ರೆ ನೀವು ಕೇಳಿಕೊಂಡು ನಾನು ಇಷ್ಟು ನಾನು ದುಡ್ಡನ್ನು ಹಾಕ್ತಿರ್ತೇನೆ, ನನಗೆ ಒಳ್ಳೆಯದಾಗಲಿ ಅಂತ ನೀವು ಕೇಳಿ ನಂತರದಲ್ಲಿ ನೀವು ಸೇಟನ್ನು ಮಾಡ್ಕೋಬೇಕು. ನೀವು ಅಕ್ಷಯ ದಿವಸ ಇರ್ತೀನಿ ನೀವು ಎಲ್ಲ ವಸ್ತುವನ್ನು ಜೋಡಿಸ್ಕೊಂಡು ನೀವು ಪೂಜೆಯನ್ನು ಮಾಡಬೇಕು. ನಂತರದಲ್ಲಿ ಅದೇ ದಿವಸ ಸಂಜೆ ಕೂಡ ನನಗೆ ಎತ್ತಿರ್ಬೋದು, ಇಲ್ಲಾಂದರೆ ತಿರುಗಿ ದಿವಸ ಮಾಡಿದರೆ ತುಂಬಾ ಒಳ್ಳೆಯದು. 1 ದಿವಸ ಹಾಗೆಯೇ ಇರಲಿ ಅದು ಲಕ್ಷ್ಮೀದೇವಿ ಫೋಟೋ ಮುಂದೆ. ಸೋಮವಾರ ನೀವು ಯಾವ ರೀತಿ ಮಾಡಬೇಕು, ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡಿದ್ದ ನಂತರ ನೀವು ಯಾವಾಗಲೂ ನೀವು ಪೂಜೆ ಮಾಡ್ತೀರೋ, ನೀವು ಹಿಂದಿನ ದಿವಸ ಪೂಜೆ ಮಾಡಿದಂಥದ್ದು ಇವಾಗ ಒಂದು ವಿಸರ್ಜನೆ ಮಾಡ್ತೀರಲ್ವ, ಆಗ ನೀವು ಆ ಮಡಿಕೆ ಹೊಲಗೆ ಸ್ವಲ್ಪ ಮಟ್ಟಿಗೆ ನೀವು ಸಂಕಲ್ಪ ಮಾಡಿಕೊಂಡು ಅಕ್ಷತೆಯನ್ನು ಹಾಕಿ, ನಂತರದಲ್ಲಿ ಒಂದು ಪ್ಲಾಸ್ಟಿಕ್ ಹೊಟ್ಟೆ ಒಳಗೆ ನೀವು ಸ್ವಲ್ಪ ಉಪ್ಪನ್ನು ಹಾಕಬೇಕು. ಅದು ಕರಗ್ತದೆ. ಸೊ ಅದಕ್ಕೆ ಸ್ವಲ್ಪ ಬಿಗಿಯಾಗಿ ನೀವು ಕಟ್ಕೊಂಡು ಅದನ್ನು ಹಾಕಿದರೆ ಒಳ್ಳೆಯದು. ಸ್ವಲ್ಪ ಹಾಕಿ ಒಂದು ಅರ್ಧ ಚಮಚ ಇಷ್ಟು ಹಾಕಿ ಸಾಕು. ಉಪ್ಪನ್ನು ಹಾಕಿ ಅದ್ರ ಮೇಲೆ ಒಂದು ಪೌಚ್ ರೀತಿ ನೀವು ಸಹಿತ ಮಾಡಿಕೊಂಡು, ಇಲ್ಲಾಂದರೆ ಒಂದು ಹಳದಿ ಬಟ್ಟೆ ತೊಂದರೆ ಇಲ್ಲ, ಅದರೊಳಗೆ ನೀವು ಲಕ್ಷ್ಮಿಗೆ ಇಷ್ಟವಾದ ಎಲ್ಲ ವಸ್ತುವನ್ನು ಹಾಕಿ ಅದರೊಳಗೆ ಇರಬೇಕು ಆ ಮಡಿಕೆ ಒಳಗೆ. ನಂತರದಲ್ಲಿ ಮೇಲಿನ ಒಂದು ಇದರಲ್ಲಿ ನೀವು ಮತ್ತೊಂದು ಕೊಟ್ಟೆಯನ್ನು ಇಟ್ಟು ಅದರಲ್ಲಿ
ದುಡ್ಡನ್ನು ನೀವು ಸಂಗ್ರಹಣೆ ಮಾಡ್ತಾ ಹೋಗಬೇಕು. ಆ 101 ದಕ್ಷಿಣೆ ಕೂಡ ನಾವು ಸಂಕಲನ ಮಾಡ್ಕೊಂಡಿರ್ತೀವಲ್ವಾ ತಾಂಬೂಲದ ಮೇಲೆ ನಾವು ಅಕ್ಷಯ ತೃತೀಯ ದಿವಸ, ಅದನ್ನು ಕೂಡ ನೀವು ಆ ಪೌಚಲ್ಲಿ ಹಾಕಬೇಕು. ನೀವು 201 ರೂಪಾಯಿ ಕೂಡ ನೀವು ಸಂಕಲನ ಮಾಡ್ಕೋಬೋದು. ನಿಮಗೆ ಇಷ್ಟವಾದ ರೀತಿಯಲ್ಲಿ ನೀವು ದುಡ್ಡನ್ನು ನೀವು ಸಂಕಲನ ಮಾಡಿಕೊಂಡು ಆ ದಿವಸ ಅಕ್ಷಯ ತೃತೀಯ ದಿವಸ ಪೂಜೆ ಮಾಡಬೇಕು. ತಿರುಗಿ ದಿವಸನೇ ಈ ರೀತಿ ಎಲ್ಲದನ್ನು ಜೋಡಣೆ ಮಾಡಿಕೊಂಡು ಬೀರಿನಲ್ಲಿ ಇರಬೇಕು. ಇಲ್ಲಾಂದರೆ ನೀವು ದೇವರ ಮನೆಯಲ್ಲಿ ಕೂಡ ನೀವು ಇರಬಹುದು, ಆದರೆ ಬೀರಿನಲ್ಲಿ ಇರುವುದು ಅದು ನಮಗೆ ಸೇಫ್ಟಿ ಕೂಡ ಆಗಿರ್ತದೆ. ಸೊ ಆ ಕಾರಣಕ್ಕೆ ಮತ್ತು ನೀವು ಈ ಪೂಜೆ ಮಾಡ್ತಾ ಇದ್ದೇನೆ ಅಂತ ನೀವು ಬೇರೆಯವರಿಗೆ ಹೇಳ್ಬೋದು, ಆದರೆ ನಾನು ಇಷ್ಟು ದುಡ್ಡನ್ನು ಹಾಕ್ತಾ ಇದ್ದೇನೆ ಅಂತ ನೀವು ಬೇರೆಯವರಿಗೆ ನೀವು ಹೇಳಬಾರ್ದು. ನಿಮ್ಮ ಮನೆಯವರಿಗೆ ಗೊತ್ತಿರಲಿ, ತೊಂದರೆ ಇಲ್ಲ, ಆದರೆ ನೀವು ಬೇರೆಯವರಿಗೆ ಅದನ್ನು ಹೇಳಬಾರ್ದು. ಯಾಕೆಂದರೆ ಅವ್ರ ದೃಷ್ಟಿ ಬೇಡಿದ್ರೆ ಅದು ನಮಗೆ ಕೂಡ ಒಳ್ಳೆಯದಾಗಲ್ಲ. ಸೊ ಆ ಕಾರಣಕ್ಕೆ ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಹಾಗೆ ನೀವು ನಾವು ಒಂದು ಸಲ ಇದರಲ್ಲಿ ವಸ್ತುವನ್ನು ಹಾಕಿದ್ದು ಹಾಗೆಯೇ ದುಡ್ಡನ್ನು ಹಾಕಿದ್ದು ಅದನ್ನು ನಾವು ತೆಗಿಲಿಕ್ಕೆ ಬರಲ್ಲ. ಸೊ ಆ ಕಾರಣಕ್ಕೆ ನೀವು ಒಂದು ಸಲ ಹಾಕಿದರೆ ಅದು ಮುಗ್ದೋಯ್ತು. ನಾವು ಮುಂದಿನ ವರ್ಷ ಅಕ್ಷಯ ತೃತೀಯಕ್ಕೆ ಒಂದು ವಾರ ಮುಂಚೆನೇ ಅದನ್ನು ನಾವು ತೆಗಿಬೇಕು. ಶುಕ್ರವಾರ ನೀವು ತೆಗೆದು ನಿಮಗೆ ಇಷ್ಟವಾದ ವಸ್ತುಗಳನ್ನು ಖರೀದಿ ಮಾಡಬಹುದು. ಹೋದ ವರ್ಷ ಇಟ್ಟಿದ್ದು ನೀವು ಈ ಶುಕ್ರವಾರ ನೀವು ತೆಗೆದಿರ್ತೀರಿ, ಹಾಗೆ ವಸ್ತುಗಳನ್ನು ಕೂಡ ನೀವು ಅಕ್ಷಯ ತೃತೀಯ ದಿವಸ ನೀವು ಖರೀದಿ ಮಾಡಿರ್ತೀರಿ. ಇದರಲ್ಲಿ ಕೂಡ ಫೈದಾ ಆಗಲಿ ಅಂತ ಕೇಳ್ಕೊಳ್ತೆ. ನೋಡಿದ್ರೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅಕ್ಷಯ ತೃತೀಯ ದಿವಸ ಮಾಡುವಂಥ ವಿಶೇಷವಾದ ಅಕ್ಷಯ ಪಾತ್ರೆ ಪೂಜೆಯನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರಿಗೂ ಕೂಡ ಇಷ್ಟವಾಗಿ ಭಾವಿಸಿದ್ದೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಪೂಜೆಯನ್ನು ನೀವು ಅಂದುಕೊಂಡ ಒಂದು ಆಸೆಗಳನ್ನು ಕೂಡ ಈಡೇರಿಸ್ಕೋಬಹುದು ಈ ಒಂದು ಪೂಜೆಯಿಂದ. ಸೊ ಎಲ್ಲರೂ ಕೂಡ ಆಚರಣೆ ಮಾಡಿ. ಥ್ಯಾಂಕ್ ಯು.